ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಗದ್ದಲದ ಮಧ್ಯೆ ಭಾರಿ ಬೆಳವಣಿಗೆ ಆಗಿದೆ. ಮಾಗಡಿ ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಡಿಕೆಶಿ ಬಣ ಒಂದಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಟೀಮ್ ರಣತಂತ್ರ ಹೆಣೆದಿದೆ. ಇಬ್ಬರು ಸಚಿವರು ಸೇರಿ 20ಕ್ಕೂ ಹೆಚ್ಚು ಮಂದಿ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಡಿಕೆ ಬಣದ ಕುರ್ಚಿ ದಂಗಲ್ ಕಾರ್ಯತಂತ್ರ ಮತ್ತಷ್ಟು ಚುರುಕಾಗಿದೆ. ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಡಿಕೆ ಬೆಂಬಲಿಗರು ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರಾ? ಹುಟ್ಟು ಹಬ್ಬದ ನೆಪದಲ್ಲಿ ಗೇಮ್ ಪ್ಲಾನ್ ಮಾಡಿದ್ರ ಶಾಸಕರು. ಔತಣಕೂಟದ ನೆಪದಲ್ಲಿ ಹೈಕಮಾಂಡ್ಗೆ ಸಂದೇಶವನ್ನ ಕೊಟ್ರ ಶಾಸಕರು. ಕಾಂಗ್ರೆಸ್ ಮನೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಡಿನ್ನರ್ ಪಾಲಿಟಿಕ್ಸ್. ಎಚ್.ಸಿ. ಬಾಲಕೃಷ್ಣ ಅವರ ಬರ್ತ್ಡೇ ಇತ್ತು. ಆ ಬರ್ತ್ಡೇ ನೆಪದಲ್ಲಿ ಇಬ್ಬರು ಸಚಿವರು ಸೇರಿ ಹಲವಾರು ಶಾಸಕರು ಈ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ನಾವು ಸ್ಕ್ರೀನ್ ಮೇಲೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಯಾವೆಲ್ಲ ಶಾಸಕರು ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತ. ಎಚ್.ಸಿ. ಬಾಲಕೃಷ್ಣ, ಹರೀಶ್ ಗೌಡ, ರಮೇಶ್ ಬಂಡಿಸಿದ್ದೇಗೌಡ, ಮಂಕಾಳ ವೈದ್ಯ, ಡಾಕ್ಟರ್ ಸುಧಾಕರ್, ಶರತ್ ಬಚ್ಚೇಗೌಡ, ಗಣಿಗ ರವಿ, ಕದಲೂರು ಉದಯ್, ಡಾಕ್ಟರ್ ರಂಗನಾಥ್, ಎಚ್.ಡಿ. ವೆಂಕಟೇಶ್, ಯೋಗೇಶ್ವರ್, ಗಣೇಶ್ ಹುಕ್ಕೇರಿ, ಮಂತರ್ಗೌಡ, ನಯನಾ ಮೋಟಮ್ಮ, ಪ್ರಕಾಶ್ ಕೋಳಿವಾಡ ಇವರೆಲ್ಲರೂ ಕೂಡ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು. ಹಿಂದೆ ದೆಹಲಿಗೂ ಕೂಡ ಹೋಗಿ ಹೈಕಮಾಂಡ್ಗೆ ಒಂದಷ್ಟು ಒತ್ತಡವನ್ನ ಹೇರ್ ಬಂದಿದ್ರು. ಈಗ ಎಚ್.ಸಿ. ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಮತ್ತೆ ನಾಯಕರು ಒಂದಾಗಿದ್ದಾರೆ. ಬರ್ತ್ಡೇ ಪಾರ್ಟಿಯಲ್ಲಿ ಸೇರ್ಬಿಟ್ಟು ರಣತಂತ್ರವನ್ನ ಹೆಣೆಯೋದಕ್ಕೆ ಮುಂದಾಗಿತ್ತು. ಹಾಗಾದ್ರೆ ಈ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ? ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪರೇಡ್ ಅನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಪ್ರಾರ್ಥನೆ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ಈ ಶಾಸಕರೆಲ್ಲ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಔತಣಕೂಟ ಮಾಡಿದ್ರು. ಅದು ಒಂದು ಬರ್ತ್ಡೇ ಪಾರ್ಟಿ ನೆಪದಲ್ಲಿ. ಈ ಮೂಲಕ ಹೈಕಮಾಂಡ್ಗೆ ಏನಾದ್ರೂ ಸಂದೇಶ ಕೊಡೋದಕ್ಕೆ ಮುಂದಾಗಿದ್ದಾರೆ ಈ ನಾಯಕರು. ಸಿಪಿ ಯೋಗೇಶ್ವರ್, ಎಚ್.ಡಿ. ವೆಂಕಟೇಶ್, ಡಾಕ್ಟರ್ ರಂಗನಾಥ್, ಆನೇಕಲ್ ಶಿವಣ್ಣ, ಕದಲೂರು ಉದಯ್, ಗಣಿಗ ರವಿ, ಶಿವಗಂಗಾ ಬಸವರಾಜ್, ಶರತ್ ಬಚ್ಚೇಗೌಡ, ಶಾಂತನಗೌಡ, ಡಿ ಸುಧಾಕರ್, ಮಂಕಾಳ ವೈದ್ಯ, ಎಚ್.ಸಿ. ಬಾಲಕೃಷ್ಣ, ಹರೀಶ್ ಗೌಡ, ರಮೇಶ್ ಬಂಡಿಸಿದ್ದೇಗೌಡ, ಗಣೇಶ್ ಹುಕ್ಕೇರಿ, ಮಂತರ್ಗೌಡ, ಪ್ರಕಾಶ್ ಕೋಳಿವಾಡ, ಹ್ಯಾರಿಸ್ ಜಯಚಂದ್ರ ಈ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ನಾಯಕರು. ಯಾವೆಲ್ಲ ನಾಯಕರು ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀವಿ ನಾವು. ಸರಿಸುಮಾರು 20ಕ್ಕೂ ಹೆಚ್ಚು ಶಾಸಕರು, ಇಬ್ಬರು ಸಚಿವರು ಸೇರಿದಂತೆ ಹಲವಾರು ನಾಯಕರು ಈ ಬರ್ತ್ಡೇ ಪಾರ್ಟಿಯಲ್ಲಿ ಸೇರಿದ್ರು. ಈ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ಒಂದು ಸ್ಪಷ್ಟತೆಯನ್ನ ಕೊಡ್ಲೇಬೇಕು, ನಾಯಕತ್ವ ಬದಲಾವಣೆ ಬಗ್ಗೆ ಇತಿಶ್ರೀಯನ್ನ ಹಾಡಲೇಬೇಕು ಅಂತ ಈ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಹಲವಾರು ನಾಯಕರು ನಿನ್ನೆ ಬಾಲಕೃಷ್ಣ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಸೇರಿತು. ಈ ಮೂಲಕ ಔತಣಕೂಟದಲ್ಲಿ ಸೇರಿ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಕೆಲವೊಂದಿಷ್ಟು ಜನ ಮಾಧ್ಯಮದ ಮುಂದೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಅದರ ಮಧ್ಯದಲ್ಲಿ ಔತಣಕೂಟ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಖಾಸಗಿ ಹೋಟೆಲ್ನಲ್ಲಿ ಡಿಕೆಶಿ ಬಣದ ನಾಯಕರು ರಣತಂತ್ರವನ್ನ ಹೆಣೆದಿದ್ದಾರೆ. ರಾಜ್ಯದಲ್ಲಿನ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿಸಬೇಕು, ಅದು ಗೊತ್ತಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಸುವರ್ಣ ನ್ಯೂಸ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹೀಗೆ ಮುಂದುವರೆದರೆ ಮುಂದೆ ಸರ್ಕಾರ ಬರೋದು ಕಷ್ಟ. ಹಾಗಾಗಿ ಒಂದಷ್ಟು ಬದಲಾವಣೆ ಬಗ್ಗೆ ಮಾತಾಡಿದ್ದೀವಿ. ಹೈಕಮಾಂಡ್ ಮಧ್ಯಪ್ರವೇಶಿಸಿ ಅಂತಿಮ ತೆರೆ ಎಳಿಬೇಕು. ಇದಕ್ಕೆ ಸಿಎಂ ಚರ್ಚೆ ಬಗ್ಗೆ ಮಾತುಕತೆ ಸ್ಟಾಪ್ ಆಗಬೇಕು ಅಂತ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅಧ್ಯಕ್ಷರನ್ನ ಬದಲಾಯಿಸ್ತಾರೋ ಅಥವಾ ಸಿಎಂ ಅನ್ನೇ ಬದಲಾಯಿಸ್ತಾರೋ? ಸಿಎಂ ಬದಲಾವಣೆ ಗೊಂದಲವನ್ನ ಬಗೆಹರಿಸಬೇಕು ಅಂತ ಬಾಲಕೃಷ್ಣ ಹೇಳಿದ್ದಾರೆ. ನಿನ್ನೆ ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲೇ ಎಲ್ಲಾ ನಾಯಕರು ಸೇರಿದ್ರು. ಎಲ್ಲರದು ಆಯ್ತು, ಪಾರ್ಟಿ ಮುಗಿತು, ಎಲ್ಲ ಹೋಗ್ತಾ ಇದೀವಿ. ನಾನು ನಾಡಿದ್ದಿರಲ್ಲ, ಅದಕ್ಕೆ ಇವತ್ತೇ ಅರೇಂಜ್ ಮಾಡಿದೆ ಅಷ್ಟೇ. ನೀವೇ ಎಲ್ಲ ಡೆಲ್ಲಿಗೆ ಹೋದಂತವ್ರು ಎಲ್ಲರೂ ಇಲ್ಲೇ ಇದ್ದೀರಿ. ಡಿಕೆ ಶಿವಕುಮಾರ್ ಎಲ್ಲರೂ ಡೆಲ್ಲಿಗೆ ಹೋಗಿರೋಲ್ಲ. ಒಂದ್ ನಾಲ್ಕೈದು ಜನ ಮಾತ್ರ ಇಲ್ಲಿ ಇದ್ದೀವಿ ಡೆಲ್ಲಿಗೆ ಹೋದಂತವ್ರು. ಎಲ್ಲರೂ ಏನು ಇರ್ಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದ್ರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂತ ರೂಪವನ್ನ
ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಹೈಕಮಾಂಡ್ ಮಾಡಬೇಕು ಅಂದ್ರೆ ಸರ್ ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಶುರು ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ, ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ, ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದ್ರ ಇರಿಟೇಷನ್ ಅನ್ನು ತಪ್ಪಿಸ್ಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡ್ಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ದೆಹಲಿಗೆ ಹೋದಾಗ ಸಿಎಂ ಡಿಸಿಎಂ ಕರೆಯುವಂತ ತೀರ್ಮಾನ ತನಕ ಹೋಗಿತ್ತು, ಆಮೇಲೆ ಸೆಷನ್ ಇದ್ದ ಕಾರಣಕ್ಕಾಗಿ ಬೇಡ ಅಂತ ಆಗಿತ್ತು. ಸೆಷನ್ ಇಲ್ಲ, ಅದು ಅವ್ರನ್ನ ಕರಿಬೇಕು ಇವ್ರನ್ನ ನಾವು ನಮ್ದು ಸ್ಪಷ್ಟ, ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರು ಇನ್ನು ಹೋಟೆಲ್ನಲ್ಲಿ ಸೇರಿದ್ದು 35ರಿಂದ 40 ಜನ ಶಾಸಕರು. ಸುವರ್ಣ ನ್ಯೂಸ್ಗೆ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ, ಮಾಗಡಿ ಶಾಸಕ ಬಾಲಕೃಷ್ಣ ಬರ್ತ್ಡೇ ಪಾರ್ಟಿ ಇತ್ತು, ಬಾಲಕೃಷ್ಣ ಹುಟ್ಟುಹಬ್ಬ ಕಾರಣಕ್ಕೆ ಎಲ್ಲರೂ ಸೇರಿದ್ರು. 35ರಿಂದ 40 ಜನ ಶಾಸಕರು ಊಟಕ್ಕೆ ಸೇರಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು, ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಹಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ, ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಬರ್ತಾರೆ, ಮಾತಾಡಿ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು, ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಹಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ, ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಬರ್ತಾರೆ, ಮಾತಾಡಿ. ಇವತ್ತು ಏನೆಲ್ಲ ಸಭೆ ಸೇರಿದ್ರೆ ಏನೆಲ್ಲ ಸಭೆ ಸೇರಿದ್ರೆ ಏನೆಲ್ಲ ಸಭೆ ಸೇರಿದ್ರೆ ಏನೆಲ್ಲ ಸಭೆ ಸೇರಿದ್ರೆ ಕುರ್ಚಿ ಕಿತ್ತಾಟದಲ್ಲಿ ನಿರ್ಣಾಯಕ ಹೋರಾಟಕ್ಕಿಳಿದ ಡಿಕೆ ಶೆಟ್ಟಿ. ಬಜೆಟ್ ಅಧಿವೇಶನ ಬಳಿಕ ಹೋರಾಟ ತೀವ್ರಗೊಳಿಸಲು ಪ್ಲಾನ್ ಮಾಡಲಾಗಿದೆ. ಹೋರಾಟದ ಭಾಗವಾಗಿ ಹುಟ್ಟುಹಬ್ಬ ನೆಪದಲ್ಲಿ ಚರ್ಚೆ ಮಾಡಿದ್ರ ಹಾಗಾದ್ರೆ ನಾಯಕರು. ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಶೆಟ್ಟಿ ರಣತಂತ್ರ ಹೆಣೆಯಿತ. ಈಗಾಗಲೇ ಹೈಕಮಾಂಡ್ ಮೇಲೆ ಒತ್ತಡವನ್ನ ತೀವ್ರಗೊಳಿಸಿದ ಡಿಕೆ ಶೆಟ್ಟಿ ದೆಹಲಿಗೆ ಕರ್ಕೊಂಡು ಮಾತುಕತೆ ನಡೆಸುವಂತೆ ಒತ್ತಡವನ್ನ ಹೇರಿದ್ದಾರೆ ಡಿಸಿ. ಅದರ ಮಧ್ಯದಲ್ಲಿ ಡಿಕೆ ಬಣದ ನಾಯಕರು ಬರ್ತ್ಡೇ ಪಾರ್ಟಿಯಲ್ಲಿ ಸೇರ್ಕೊಂಡು ರಣತಂತ್ರವನ್ನ ಹೆಣಿದ್ರ ಸಾಕಷ್ಟು ಚರ್ಚೆಗಳು ಈಗ ಉದ್ಭವಿಸ್ತಾ ಇದೆ. ಸರಿಸುಮಾರು 35ರಿಂದ 40 ಜನ ಶಾಸಕರು ಈ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ರು. ಮತ್ತೊಂದ್ ಕಡೆ HC ಬಾಲಕೃಷ್ಣ ಅವರು ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೋ ಅಥವಾ ಸಿಎಂ ಅನ್ನೇ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಈ ಒಂದು ಗೊಂದಲಕ್ಕೆ ಇತಿಶ್ರೀಯನ್ನ ಹಾಡಬೇಕು ಅಂತ HC ಬಾಲಕೃಷ್ಣ ಅವರೇ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.